ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮೋ ನಮಃ. ಸ್ನೇಹಿತರೆಲ್ಲರಿಗೂ ಅಧಿಕ ಮಾಸದ ಕೊನೆಯ ದಿನ ಸೋಮವತಿ ಅಮಾವಾಸ್ಯೆಯ ಶುಭಾಶಯಗಳು. ಇವತ್ತು ನಾನೊಂದು ಅದ್ಭುತವಾಗಿರುವಂತಹ ಸಕಲ ಇಷ್ಟಾರ್ಥ ಸಿದ್ಧಿ ಮಾಡುವಂಥ ನಮ್ಮ ಆಸೆ ಏನೇ ಇರಲಿ ಭಕ್ತಿ ಶ್ರದ್ಧೆಯಿಂದ ಈ ಒಂದು ಸ್ತೋತ್ರವನ್ನು ಪಠಿಸಿದ್ರೆ ಶಿವ ಪಾರ್ವತಿಯರ ಒಂದು ಅನುಗ್ರಹದಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವಂತ ಸ್ನೇಹಿತರೆ. ಅಂಥ ಅದ್ಭುತವಾಗಿರುವಂಥ ಪಾರ್ವತಿ ವಲ್ಲಭಾಷ್ಟಕವನ್ನು ಹೇಳ್ಕೊಡಕೊಂತೀನಿ. ಈ ಸ್ತೋತ್ರವು ಭಗವಾನ್ ಶಿವ ಮತ್ತು ಪಾರ್ವತಿಯನ್ನು ಸ್ತುತಿಸುವಂಥ ಪ್ರಸಿದ್ಧ ಭಕ್ತಿಗೀತೆಯಾಗಿದೆ. ಈ ಸ್ತೋತ್ರವನ್ನು ನಿಯಮಿತವಾಗಿ ಪಡಿಸೋದ್ರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗ್ತವೆ. ಭಗವಂತನ ಕೃಪೆಯಿಂದ ಮನೆಯೊಳಗೆ ಸಂತೋಷ, ನೆಮ್ಮದಿ, ಆರೋಗ್ಯ, ಆಯುಷ್ಯ, ಸಮೃದ್ಧಿ ಎಲ್ಲ ಹೆಚ್ಚಾಗುತ್ತಂತ ಸ್ನೇಹಿತರೆ. ಅಂಥ ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ಶಿವನ ದಿವ್ಯ ಗುಣಗಳನ್ನು ಹೊಗಳುವಂಥ ಈ ಸ್ತೋತ್ರವನ್ನು ನಿತ್ಯ ಪಠಿಸೋದ್ರಿಂದ ಸಕಲ ಕಷ್ಟಗಳು ದೂರ ಆಗ್ತವೆ, ಭಯಗಳು ದೂರ ಆಗ್ತವಂತ. ಮತ್ತು ಶಿವ ಪಾರ್ವತಿಯರ ಒಂದು ಅನುಗ್ರಹ ನಮ್ಮ ಮೇಲಾಗುತ್ತಾ, ಅವರ ಅನ್ಯೋನ್ಯತೆಯೂ ನಮ್ಮ ಜೀವನದೊಳಗೆ ಬರುತ್ತಂತ ಸ್ನೇಹಿತರೆ. ಆಮೇಲೆ ಸಕಲ ಸೌಭಾಗ್ಯವನ್ನು ಕೊಡ್ತಾರೆ. ಹೆಣ್ಣು ಮಕ್ಕಳಿಗೆ ಒಂದು ಸೌಭಾಗ್ಯ ಸಿಗುತ್ತಂತ. ತಾಯಿಯ ಅನುಗ್ರಹದಿಂದ ದುಷ್ಟ ಶಕ್ತಿಗಳ ನಾಶ ಆಗುತ್ತಂತ. ಶಿವನ ಅನುಗ್ರಹದಿಂದ ಸದಾ ನಮಗೆ ರಕ್ಷಣೆ ಶಕ್ತಿ ಸಿಗುತ್ತಂತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ಎಲ್ಲರೂ ಈಗ ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿದ ತಕ್ಷಣವೇ ಎಲ್ಲರೂ ಹೇಳ್ಕೊರಿ. ಆಗಿಲ್ಲ ಅಂದ್ರೆ ಸಾಯಂಕಾಲವೂ ದೀಪ ಹಚ್ಚಿದ ನಂತರ ಹೇಳ್ಕೊಬೋದು. ಇವತ್ತು ಒಂದು ದಿನ ಮಾತ್ರ ಅಲ್ಲ ಸ್ನೇಹಿತರೆ, ಪ್ರತಿ ಸೋಮವಾರ ಈ ಒಂದು ಸ್ತೋತ್ರವನ್ನು ಹೇಳ್ಕೊತ ಬರ್ರಿ. ನಿಮ್ಮ ಸಕಲ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತವೆ. ನಿಮಗೇನು ಇಷ್ಟ ಐತಿ ಆ ಒಂದು ನಿಮ್ಮ ಮನೆಯೊಳಗೆ ಶಿವ ಪಾರ್ವತಿಯ ಒಂದು ಫೋಟೋ ಇದ್ರೆ ಆ ಫೋಟೋದ ಮುಂದೆ ಕುಂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ನನ್ನ ಇಷ್ಟಾರ್ಥಗಳು ಆದಷ್ಟು ಬೇಗ ಸಿದ್ಧಿ ಆಗಲಿ ಭಗವಂತ ಅಂತ ಕೇಳಿಕೊಂಡು ಈ ಸ್ತೋತ್ರವನ್ನು ಹೇಳ್ರಿ. ಖಂಡಿತ ನಿಮ್ಮ ಇಷ್ಟಾರ್ಥಗಳು ಏನೇ ಇರಲಿ ಸಿದ್ಧಿ ಆಗ್ತವೆ. ಸ್ತೋತ್ರ ಭಾಳ ಅಂದ್ರೆ ಭಾಳ ಸರಳ ಐತಿ. ನೀವು ನೋಡ್ಕೊಂಡು ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಿಮ್ಮ ಕುಟುಂಬಸ್ಥರಿಗೆ ಮತ್ತು ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಬರೀ ಸ್ತೋತ್ರ ಯಾವ ಥರ ಐತಂತ ನೋಡೋಣ ಈಗ. ಶ್ರೀ ಪಾರ್ವತಿ ವಲ್ಲಭಾಷ್ಟಕಂ. ನಮೋ ಭೂತನಾಥಂ ನಮೋ ದೇವದೇವಂ ನಮಃ ಕಾಲಕಾಲಂ ನಮೋ ದಿವ್ಯತೇಜಂ ನಮಃ ಕಾಮಭಸ್ಮಂ ನಮಃ ಶಾಂತಶೀಲಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಸದಾ ತೀರ್ಥಸಿದ್ಧಂ ಸದಾ ಭಕ್ತರಕ್ಷಂ ಸದಾ ಶೈವ ಪೂಜ್ಯಂ ಸದಾ ಶುಭ್ರಭಸ್ಮಂ ಸದಾ ಧ್ಯಾನಯುಕ್ತಂ ಸದಾ ಜ್ಞಾನತಲ್ಪಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಸ್ಮಶಾನೆ ಶಯಾನಂ ಮಹಾಸ್ಥಾನವಾಸಂ ಶರೀರಂ ಗಜಾನಾಂ ಸದಾ ಚರ್ಮವಿಷ್ಟಂ ಪಿಶಾಚಾದಿನಾಥಂ ಪಶೂನಾಂ ಪ್ರತಿಷ್ಠಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಫಣೀನಾಗಕಂಠೆ ಭುಜಂಗಾದ್ಯನೇಕಂ ಗಲೇರುಂಡಮಾಲಂ ಮಹಾವೀರಶೂರಂ ಕಟಿವ್ಯಾಘ್ರಚರ್ಮಂ ಚಿತಾಭಸ್ಮಲೇಪಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಶಿರಶುದ್ಧಗಂಗಾ ಶಿವ ವಾಮಭಾಗಂ ಬೃಹದ್ದೀರ್ಘಕೇಶಂ ಸದಾ ಮಾಂ ತ್ರಿನೇತ್ರಂ ಫಣೀನಾಗಕರ್ಣಂ ಸದಾ ಫಾಲಚಂದ್ರಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಕರೆ ಶೂಲಧಾರಂ ಮಹಾಕಷ್ಟನಾಶಂ ಸುರೇಶಂ ಪರೇಶಂ ಮಹೇಶಂ ಜನೇಶಂ ಧನೇಶಾಮರೇಶಂ ಧ್ವಜೇಶಂ ಗಿರೀಶಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಉದಾಸಂ ಸುದಾಸಂ ಸುಕೈಲಾಸವಾಸಂ ಧರಾನಿರ್ಧರೆ ಸಂಸ್ಥಿತಂ ಯಾದಿದೇವಂ ಅಜಂ ಹೇಮಕಲ್ಪ ದ್ರುಮಂ ಕಲ್ಪಸೇವ್ಯಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಮುನೀನಾಂ ವರೇಣ್ಯಂ ಗುಣಂ ರೂಪವರ್ಣಂ ದ್ವಿಜೈ ಸಂಪಟಂತಂ ಶಿವಂ ವೇದಶಾಸ್ತ್ರಂ ಅಹೋ ದೀನವತ್ಸಂ ಕೃಪಾಲಂ ಮಹೇಶಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಸದಾ ಭಕ್ತಿದೇವಂ ಸದಾ ಪೂಜ್ಯಮಾನಂ ಸದಾ ಭಾವಗಮ್ಯಂ ಸದಾ ಭಕ್ತಿರೂಪಂ ಸದಾ ಶರಣ್ಯಂ ಮಹಾದೇವದೇವಂ ಭಜೆ ಪಾರ್ವತಿ ವಲ್ಲಭಂ ನೀಲಕಂಠಂ. ಇತಿ ಶ್ರೀಮಚ್ಛಂಕರಯೋಗೀಂದ್ರವಿರಚಿತಂ ಪಾರ್ವತಿ ವಲ್ಲಭಾಷ್ಟಕಂ ನಾಮ ನೀಲಕಂಠಸ್ತವಃ ಮುಕ್ತಾಯಂ. ಶ್ರೀಕೃಷ್ಣಾರ್ಪಣಮಸ್ತು.
ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚಂದವಾದಂಥ ಸರಳವಾಗಿರುವಂಥ ಸ್ತೋತ್ರ ಅಂತ. ತಪ್ಪದೆ ನೀವೆಲ್ಲರೂ ಹೇಳಿಕೊಂಡು ಆ ಉಮಾಮಹೇಶ್ವರನ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.